ವೆಲ್ಕಮ್ ಬ್ಯಾಕ್. ಭಾರತೀಯರು ಉತ್ತಮ ನಟರು, ಅದು ಅಮೆರಿಕ ಮಾತು. ಭಾರತೀಯರು ನಾವು ಹೇಳಿದಂತೆ ಕೇಳುತ್ತಾರೆ ಅಂದಿದೆ ಅಮೆರಿಕ. ಭಾರತೀಯರು ಉತ್ತಮ ನಟರು, ಇದು ಅಮೆರಿಕ ಆಡಿರುವಂತಹ ಮಾತು. ಭಾರತೀಯರು ನಾವು ಹೇಳಿದಂತೆ ಕೇಳುತ್ತಾರೆ ಅಂದಿದೆ ಅಮೆರಿಕ. ಚರ್ಚೆಗೆ ಗ್ರಾಸವಾದಂತಹ ಅಮೆರಿಕದ ವಿತ್ತ ಮಂತ್ರಿ ಸ್ಕಾಟ್ ಬೆಸೆಂಟ್ ಮಾತುಗಳು. ಇಲ್ಲಿ ಕಾಂಗ್ರೆಸ್ ಟೀಕಿಸ್ತಿರೋ ಹೊತ್ತಲ್ಲೇ ಅಲ್ಲಿ ಅಮೆರಿಕ ಬೊಂಬೆ ಬಾಂಬ್ ಹಾಕಿದೆ. ಅಮೆರಿಕನವರು ಆಡಿಸಿದಂತೆ ಆಡ್ತಿದೆಯಾ? ಹಾಗಾದ್ರೆ ಮೋದಿ ಸರ್ಕಾರ ಅಮೆರಿಕ ಹೇಳಿದ್ರೆ ಮಾತ್ರ ರಷ್ಯಾದಿಂದ ತೈಲ ಖರೀದಿ ಮಾಡಬೇಕಾ? ಅಮೆರಿಕ ಬೇಡ ಅಂದ್ರೆ ರಷ್ಯಾದ ತೈಲ ಖರೀದಿ ನಿಲ್ಲಿಸಿ ಬಿಡಬೇಕಾ ಭಾರತ? ನಿಜಕ್ಕೂ ಮೋದಿ ಸರ್ಕಾರ ವರ್ತನೆ ಹೀಗೆ ಇದೆಯಾ? ನೆಟ್ಟಿಗರಲ್ಲಿ ಚರ್ಚೆ ಆಗ್ತಿದೆ. ರಷ್ಯಾದಿಂದ ಕಚ್ಚಾ ತೈಲ ಖರೀದಿಸಲು ಭಾರತಕ್ಕೆ ಅಮೆರಿಕ ವಿನಾಯಿತಿ. ಭಾರತಕ್ಕೆ 30 ದಿನ ತಾತ್ಕಾಲಿಕ ವಿನಾಯಿತಿ ಕೊಟ್ಟಿರುವಂತಹ ವೈಟ್ ಹೌಸ್. ಭಾರತೀಯರು ಉತ್ತಮ ನಟರು, ಇದು ಅಮೆರಿಕ ಮಾತನಾಡಿರುವಂತದ್ದು. ಭಾರಿ ಚರ್ಚೆಗೆ ಗ್ರಾಸವಾಗ್ತಿದೆ. ಭಾರತೀಯರು ನಾವು ಹೇಳದಂತೆ ಕೇಳ್ತಾರೆ ಅಂದಿದೆ ಅಮೆರಿಕ. ಎಸ್, ಚರ್ಚೆಗೆ ಗ್ರಾಸವಾಗಿದೆ ಅಮೆರಿಕ ವಿತ್ತ ಮಂತ್ರಿ ಸ್ಕಾಟ್ ಬೆಸೆಂಟ್ ಆಡಿದಂತಹ ಮಾತುಗಳು. ಇಲ್ಲಿ ಕಾಂಗ್ರೆಸ್ ಟೀಕಿಸ್ತಿದೆ, ಆ ಕಡೆ ಅಮೆರಿಕ ಬೊಂಬೆ ಅಂತ ವಾರ್ ಶುರು ಮಾಡಿದೆ, ಅದನ್ನೇ ಮಾತನಾಡ್ತಿದೆ. ಅಮೆರಿಕನ್ನರು ಆಡಿಸಿದಂತೆ ಆಡ್ತಿದ್ಯಾ ಮೋದಿ ಸರ್ಕಾರ? ಅಮೆರಿಕ ಹೇಳಿದ್ರೆ ಮಾತ್ರ ರಷ್ಯಾದಿಂದ ತೈಲ ಖರೀದಿ ಮಾಡಬೇಕಾ? ಅಮೆರಿಕ ಬೇಡ ಅಂದ್ರೆ ರಷ್ಯಾದ ತೈಲ ಖರೀದಿಯನ್ನ ನಿಲ್ಲಿಸಬೇಕಾ ಭಾರತ? ನಿಜಕ್ಕೂ ಮೋದಿ ಸರ್ಕಾರ ವರ್ತನೆ ಹೀಗೆ ಇದೆಯಾ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ನೆಟ್ಟಿಗರು ಚರ್ಚೆ ಮಾಡ್ತಿದ್ದಾರೆ. ರಷ್ಯಾದಿಂದ ಕಚ್ಚಾ ತೈಲ ಖರೀದಿಸಲು ಭಾರತಕ್ಕೆ ಅಮೆರಿಕ ವಿನಾಯಿತಿ. ಭಾರತಕ್ಕೆ 30 ದಿನ ತಾತ್ಕಾಲಿಕ ವಿನಾಯಿತಿ ಕೊಟ್ಟಿರುವಂತಹ ವೈಟ್ ಹೌಸ್. ಭಾರತೀಯರು ಉತ್ತಮ ನಟರು ಅಂದಿದೆ ಅಮೆರಿಕ. ಸೋಷಿಯಲ್ ಮೀಡಿಯಾದಲ್ಲಿ ಈ ಚರ್ಚೆ ಭಾರಿ ಕಾರಣವಾಗ್ತಿದೆ. ಈ ಮಾತುಗಳು, ಸ್ಕಾಟ್ ಬೆಸೆಂಟ್ ಆಡಿದಂತಹ ಮಾತುಗಳೇನಿದೆಯಲ್ಲ, ಚರ್ಚೆಗೆ ಗ್ರಾಸವಾಗಿದೆ. ಭಾರತೀಯರು ಉತ್ತಮ ನಟರು, ನಾವು ಹೇಳದಂತೆ ಕೇಳ್ತೇವೆ, ಭಾರತೀಯರು ಹೇಳಿದಂತೆ ಕೇಳುತ್ತಾರೆ ಅಂತ ಅಲ್ಲಿನ ವಿತ್ತ ಮಂತ್ರಿ ಸ್ಕಾಟ್ ಬೆಸೆಂಟ್ ಆಡಿದಂತಹ ಮಾತುಗಳಿವು. ಅಮೆರಿಕನ್ನರು ಆಡಿಸಿದಂತೆ ಆಡ್ತಾರೆ, ಬೊಂಬೆ ಅಂತ ಬಾಂಬ್ ಹಾಕಿದ್ದಾರೆ. ಒಂದು ಕಡೆ ಕಾಂಗ್ರೆಸ್ ಇಲ್ಲಿ ಟೀಕೆ ಮಾಡ್ತಿದೆ, ಆ ಕಡೆ ಅಮೆರಿಕ ವಿತ್ತ ಮಂತ್ರಿ ಸ್ಕಾಟ್ ಬೆಸೆಂಟ್ ಬೊಂಬೆ ಅಂತ ಕರೆದಿದ್ದಾರೆ. ನಿಜಕ್ಕೂ ಮೋದಿ ಸರ್ಕಾರ ಹೀಗೆ ವರ್ತನೆ ಮಾಡ್ತಿದೆಯಾ? ಆಡಿಸಿದಂತೆ ಆಡ್ತಿದೆಯಾ? ಅಮೆರಿಕ ಹೂ ಅಂದ್ರೆ ಮಾತ್ರ ರಷ್ಯಾದಿಂದ ತೈಲ ಖರೀದಿ ಮಾಡ್ತಿದೆಯಾ? ಕಚ್ಚಾ ತೈಲ ಖರೀದಿಸಲು ಅಮೆರಿಕ ಪರ್ಮಿಷನ್ ಬೇಕಾ? ಭಾರತಕ್ಕೆ 30 ದಿನ ತಾತ್ಕಾಲಿಕವಾಗಿ ವಿನಾಯಿತಿಯನ್ನು ಕೊಟ್ಟಿದೆ ವೈಟ್ ಹೌಸ್. ಭಾರತೀಯರು ಉತ್ತಮ ನಟರು ಅಂತ ಮಾತನಾಡಿದೆ ಅಮೆರಿಕ. ಅಮೆರಿಕ ಹೇಳಿದ್ರೆ ಮಾತ್ರ ರಷ್ಯಾದಿಂದ ತೈಲ ಖರೀದಿ ಮಾಡಬೇಕಾ? ಅಮೆರಿಕ ಬೇಡ ಅಂದ್ರೆ ರಷ್ಯಾದಿಂದ ತೈಲ ಖರೀದಿ ಮಾಡೋದನ್ನ ನಿಲ್ಲಿಸಬೇಕಾ ಭಾರತ? ನಿಜಕ್ಕೂ ಮೋದಿ ಸರ್ಕಾರ ಹೀಗೆ ವರ್ತನೆ ಮಾಡ್ತಿದ್ಯಾ? ಒಂದು ಕಡೆ ಕಾಂಗ್ರೆಸ್ ಟೀಕೆ ಮಾಡ್ತಿದೆ, ಇನ್ನೊಂದು ಕಡೆ ಅಲ್ಲಿನ ವಿತ್ತ ಮಂತ್ರಿ ಇದನ್ನ ಬೊಂಬೆ ಅಂತ ಕರೆದಿದ್ದಾರೆ. ಸ್ಕಾಟ್ ಬೆಸೆಂಟ್ ಹೇಳಿರುವಂತಹ ಮಾತುಗಳಿವು. ನಾವು ಹೆಂಗ್ ಹೇಳುತ್ತೇವೋ ಭಾರತೀಯರು ಹಂಗೆ ಕೇಳ್ತಾರೆ. ಭಾರತೀಯರು ಉತ್ತಮ ನಟರು ಅಂತ ಅವರು ಏನು ಮಾತನಾಡಿದ್ದಾರೆ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಆಡಿರುವಂತಹ ಈ ಮಾತುಗಳು ಭಾರಿ ಚರ್ಚೆಗೆ ಗ್ರಾಸವಾಗಿದೆ.